ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವಾಗ ಏನಪ್ಪ ಅಂತ ಅಂದರೆ, ಇವತ್ತು ಮಕ್ಳಿಗೋಸ್ಕರ ವೆಯ್ಟ್ ಚೆಕ್ ಮಾಡೋದನ್ನು ಆರ್ಡ್ರ್ ಮಾಡಿದ್ದೀವಿ. ಯಾಕೆ ಅಂತ ಅಂದರೆ, ಅವರು ಕರೆಕ್ಟ್ ಟೈಮ್ಗೆ ಊಟ ಮಾಡ್ತಾ ಇಲ್ಲ. ಅಂದರೆ ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಮತ್ತು ನೈಟ್ ಹೊತ್ತು ಅಷ್ಟೇ ಸ್ವಲ್ಪ ಸ್ವಲ್ಪ ತಿಂತಾರೆ, ಹಾಗೆ ಬಿಡ್ತಾರೆ. ಮತ್ತು ಮಾರ್ನಿಂಗು ನಾನು ಏನು ಟಿಫನ್ ಮಾಡಿಸ್ತೀನೋ ಅಷ್ಟು ಮಾತ್ರ ಊಟವನ್ನು ಮಾಡ್ತಾ ಇರೋದು. ಅದಕ್ಕೋಸ್ಕರ ವೆಯ್ಟ್ ಚೆಕ್ ಮಾಡೋದು ತರಿಸಿದ್ರೆ ಅಟ್ಲೀಸ್ಟ್ ಒಂದು ಕಾಂಪಿಟೇಷನ್ ಇಂದ ಇಬ್ಬರು ಊಟ ಮಾಡ್ತಾರೆ ಅಂತ ನಾವು ಈ ಥರ ಪ್ಲಾನಿಂಗ್ ಮಾಡಿದ್ದೀವಿ. ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು, ಹಾಗೆ ಕರೆಕ್ಟಾಗೆ ಊಟ, ಇಷ್ಟು ಕರೆಕ್ಟಾಗಿ ಮಾಡಿದ್ರೆ ಅಟ್ಲೀಸ್ಟ್ ವೆಯ್ಟ್ ಬರ್ಬೋದು ಮಕ್ಕಳು ಒಂದೇ ಒಂದು ರೀಸನ್ಗೋಸ್ಕರ ನಾವು ತರಿಸಿರೋದು. ಸೊ ಇವಾಗ ಅದು ಬುಕ್ ಮಾಡಿದ್ರು, ಮನೆಗೆ ಬಂದಿದೆ. ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ಬನ್ನಿ. ಇವಾಗ ಸೂರಿ ಓಪನ್ ಮಾಡ್ತಾ ಇದ್ದಾರೆ ನೋಡಿ. ಏನಂದರೆ ಮಕ್ಕಳಿಗೆ ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ಜ್ಯೂಸು ಮತ್ತು ಎಗ್ಗು ಇವೆಲ್ಲ ಕೊಟ್ಟರೆ ಸ್ವಲ್ಪ ಅವರು ದಪ್ಪ ಹಾಕ್ತಾರೆ. ಬಟ್ ಏನಂದರೆ ಬೇಸಿಕ್ಕು ಕರೆಕ್ಟಾಗಿ ಅವರು ಊಟನ ಮಾಡ್ತಾಯಿಲ್ಲ. ಊಟ ಮಾಡದೇ ಇರೋ ಕಾರಣಕ್ಕೋಸ್ಕರ ಇದನ್ನು ಅವರು ಬುಕ್ ಮಾಡಿರೋದು, ನೋಡೋಣ ಅಂತ ಅಂದ್ಬಿಟ್ಟು. ಸೊ ಇದು ಗ್ಲಾಸ್ ಟೈಪಲ್ಲಿ ಬರುತ್ತೆ. ಬ್ಯಾಕ್ ಸೈಡ್ ತಿರುಗಿಸು ನೋಡಿ, ಈ ಥರ ಇದೆ ಇದು ಮಿಷಿನು. ಮತ್ತು ಶೆಲ್ ಕೊಟ್ಟಿದ್ದಾರೆ, ಅದಕ್ಕೆ ಶೆಲ್ ಹಾಕಬೇಕು. ಇದು ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ, ಹಾಗೆ ಆನ್ ಆಗುತ್ತೆ ರೀ. ಯಾವ ಥರ ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಮತ್ತು ಬಟನ್ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತಾ? ಮತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ಅದೇ ಆಫ್ ಆಗುತ್ತೆ. ಓಕೆ, ಇವಾಗ ಆಟೋಮೆಟಿಕ್ಕಾಗಿ ಆಫ್ ಮಾಡಿದ್ರೆ ಅದೇ ಆಫ್ ಆಗುತ್ತಂತೆ, ಆಟೋಮೆಟಿಕ್ ಆಫು. ಓಕೆನಾ? ನೋಡಿ ಈ ಥರ ಇದೆ ನೋಡಿ, ಝೂಮ್ ಮಾಡ್ತಾ ಇದ್ದೀನಿ. ಆಫ್ ಆಯಿತು ಇವಾಗ, ಅದು ಆಟೋಮೆಟಿಕ್ಕು. ಬೇಕು ಅಂದರೆ ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಓಕೆ, ಪರವಾಗಿಲ್ಲ. ಆದರೂ 999 MRP ಬಂದ್ಬಿಟ್ಟು, ಬಟ್ ನಮಗೆ ಆಫರಲ್ಲಿ ಸಿಕ್ಕಿರೋದು 300 ರುಪೀಸ್ಗೆ ಆರಾಮಾಗಿ ಕೊಟ್ಟು ಇಸ್ಕೋಬೋದು. ಮತ್ತು ಮಕ್ಳುಗಳಿಗೆ ಸಖತ್ ಹೆಲ್ಪ್ ಆಗುತ್ತೆ, ಹಾಗೆ ದೊಡ್ಡವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇವಾಗ ಸೂರಿ ನೋಡಿ ನಿಂತ್ಕೊಂಡು ಇವಾಗ ಚೆಕ್ ಮಾಡ್ತಾರೆ. ಹಂಗೆ ಚೆಕ್ ಮಾಡಿರಿ. ಎಷ್ಟು ಅದೇಂಗೆ ಗ್ಲಾಸ್ ಹೊಡೆದೋಗ್ಬಿಡುತ್ತೆ. 180 kg ಅಷ್ಟು ಕೆಪಾಸಿಟಿ ಇದೆ ಅಂತ ಅಂದ್ಬಿಟ್ಟು ಹೇಳಿದಾರಲ್ವಾ. ನೋಡೋಣ, ನಿಂತ್ಕೊಳ್ರಿ. ಎಷ್ಟು kg ಇದೆಯಾ? ಎಷ್ಟು kg ಇದೆಯಾ? ಎಷ್ಟು? ಅದಂಗೆ ಉಲ್ಟ ಪಲ್ಟನಾ? ಅದಂಗೆ 141 kg? ಇಲ್ಲ, ರಾಂಗ್ ಅಂತ ಅನ್ಸುತ್ತೆ. ನೀನು ಕರೆಕ್ಟಾಗಿ ಹಾಕು, ಆಫ್ ಮಾಡಿ ಆನ್ ಮಾಡು. ಅಪ್ಪ, ಅಷ್ಟೊಂದು ದಪ್ಪ ಇದೆಯಾ ನೀನು? ಹಾಂ, 0 ಬರಬೇಕು ರೀ. 0 ಬಂದರೆ ಆವಾಗ ಪ್ರಾಬ್ಲಮ್ ಇರಲ್ಲ. ನೋಡ್ರಿ ಒಂದ್ಸಲ ಬಂತ 0? ಆಫ್ ಮಾಡಿ ಆನ್ ಮಾಡು ಒಂದ್ಸಲ, ಇನ್ನೊಂದ್ಸಲ. ಹಾಂ, ಓ, ಬೇರೆ ಬೇರೆ ಥರ ಇದೆಯಾ? ಓಕೆ, ಹಾಂ, ಕಿಲೋ, KG ನೋಡು, KG ಚೆಕ್ ಮಾಡು. ಹಾಂ, 0 ಬಂತು ಇವಾಗ. 0 ಆಗಿ ಎಷ್ಟು kg ರೀ? ಪಕ್ಕ 64 kg ಇದೆಯಾ? ಎಲ್ಲಿ 0 ಆಗೋಯ್ತು. 64 kg ಇದ್ದಾರೆ ಅವರು ಕರೆಕ್ಟಾಗೆ ಹೇಳಬೇಕು ಅಂತಂದರೆ. ನಾನು ಆ್ಯಕ್ಚುಲಿ ಅವ್ರಿಗಿಂತ ಒಂದು 8 kg ಕಮ್ಮಿ ಇದ್ದೀನಿ. ನಾನು ಒಂದು 56 ಇರಬಹುದು ಅಂದ್ಕೊಳ್ತೀನಿ. ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗಲೇ 54 ಬಂದಿತ್ತು. ಸೊ ನಿಂತ್ಕೊಳ್ರಿ ಹಂಗೆ ನೋಡಿ, 64
64 ಕೆ ಜಿ ಎಕ್ಸಾಕ್ಟ್ ಆಗಿದ್ದಾರೆ. ಇವಾಗ ನಾನು ನಿಂತ್ಕೋತೀನಿಲ್ಲ, ನನ್ನ ಪ್ರಕಾರ ಅದೇ ನಾನು ಹೇಳಿದ್ನಲ್ಲ 56. ಸೊ ನಾನು 56ಅಲ್ಲಿ ಇದ್ದೀನಿ. ಅಮ್ಮಮ್ಮ ಅಂದರೆ ಏನು ಎಷ್ಟು 8 ಕೆ ಜಿ ಕಮ್ಮಿ ಇದ್ದೀನಿ. ಅವರು 64, ನಾನು ಬಂದ್ಬಿಟ್ಟು 56 ಇದ್ದೀನಿ. ಹಾಂ, ನನಗೂ ಅಷ್ಟು ಐಡಿಯಾ ಇಲ್ಲ ರೀ. ಅಲ್ಲೇನಾದರೂ ಮೀನಿಂಗ್ ಇದೆಯಾ ನೋಡೋಣ, ಯಾವ ಥರ ನೋಡು. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಎಲ್ ಬಿ ಅಂದರೆ ಏನು ಅಂತ ಅಂದ್ಬಿಟ್ಟು. ಅದೇನೆ ನಾನು ಹೇಳ್ತಾ ಇರೋದು ಅವಾಗ್ಲಿಂದ. ಅದು ಏನಂತ ಗೊತ್ತಿಲ್ಲ. ಮೇ ಬಿ ನನಗನ್ಸೋ ಪ್ರಕಾರ ಏನಿರ್ಬೋದು, ಲ್ಯಾಬು ಇಲ್ಲ ಆ ಥರ ಎಲ್ಲ ಬರಲ್ಲ. ಏನು ಇರಬಹುದು ರೀ. ನನ್ನ ಪ್ರಕಾರ ಮಕ್ಳದು ಬೇರೆ ಇರುತ್ತೆ, ನಮ್ಮದು ಬೇರೆ ಇರುತ್ತೆ ಅನ್ನೋ ಚೆಕ್ ಮಾಡ್ರಿ. ಅಷ್ಟೇ, ಇನ್ನೇನು ಇರಲ್ಲ. ಹೌದು. ಸೊ ಹೌದು, ಒಂದೇ ಟೈಮ್ಗೆ ಅದು ಆಗ್ಬಿಡುತ್ತೆ. ಹುಷಾರಾಗೆ ಮೇಂಟೈನ್ ಮಾಡಬೇಕು, ಅದು ಗ್ಲಾಸ್ ಇರೋದ್ರಿಂದ. ಸೊ ನೋಡೋಣ ಇದು ಯಾವ ಥರ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು. ನಾನು ಮಕ್ಕಳಿಗೆ ತುಂಬ ಏನೇನೆಲ್ಲ ವರ್ಕೌಟ್ ಮಾಡಿದ್ದೀನಿ ಅಂತಂದರೆ, ಊಟ ಮಾಡಿಸೋದಕ್ಕೆ ಮತ್ತು ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಎಲ್ಲ ಥರನೂ ಸರ್ಕಸ್ ಮಾಡಿಬಿಟ್ಟಿದ್ದೀನಿ. ಯಾವುದ್ರಲ್ಲೂ ಮಕ್ಕಳು ಇಂಪ್ರೂವ್ನೇ ಆಗ್ತಿರ್ಲಿಲ್ಲ. ಕೊನೆಗೆ ಇವರು ಈ ಥರ ಐಡಿಯಾ ಮಾಡಿ ಇವಾಗ ತರಿಸಿದ್ದಾರೆ. ನೋಡಬೇಕು ಇದು ಯಾವ ಥರ ವರ್ಕೌಟ್ ಆಗುತ್ತೆ ಅಂತ ನನಗೆ ಗೊತ್ತಾಗ್ಬಿಡುತ್ತೆ, ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಎವ್ರಿ ಡೇ ನಾನು ಕೂಡ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ, ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಈ ಒಂದು ವಿಷಯ ಶೇರ್ ಮಾಡಿರೋದ್ರಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ ಕೇಸು ಈ ಥರ ಬೆಳವಣಿಗೆನೂ ಮಾಡಬಹುದು, ಈ ಥರನೂ ಒಂದು ಟ್ರಿಕ್ ಇದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಶೇರ್ ಮಾಡಿದೆ ಅಷ್ಟೇ. ಸೊ ನೋಡೋಣ ಏನಾಗುತ್ತೆ, ಹೇಗೆ ತಗೊಳ್ತಾರೆ ಇದನ್ನು ಮಕ್ಕಳು. ಮತ್ತು ಅವರು ಚೆಕ್ ಮಾಡಬೇಕಾದ್ರೆ ಪ್ಯಾಕ್ ಮಾಡಿ ಇಟ್ಬಿಡ್ರಿ, ಮಕ್ಕಳು ಬಂದಾಗ ತೋರಿಸಿ ಅಂತೆ. ಮಕ್ಕಳು ಇಲ್ಲಿಲ್ಲ, ನಮ್ಮ ಅತ್ತೆ ಮನೆಗೆ ಹೋಗಿದ್ದಾರೆ. ಸೊ ಮಕ್ಕಳು ಬಂದಮೇಲೆ ಇದು ಯಾವ ಥರ ವರ್ಕೌಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ, ಓಕೆನಾ. ಇಷ್ಟೊತ್ತವರೆಗೂ ಅದರದ್ದು ವಿಡಿಯೋ ಮಾಡಿದ್ದಾಯಿತು. ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ, ಎಣ್ಣೆ ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಹಪ್ಪಳ ಕರಿಬೇಕು ಇವಾಗ ಊಟಕ್ಕೆ. ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು. ಸೊ ನಾನು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಕರೆಕ್ಟಾಗೆ 9 o'clock, ಕರೆಕ್ಟಾಗಿ ಮನೆಗೆ ಬರೋ ಅಷ್ಟೊತ್ತಿಗೆ 9 o'clock ಆಗುತ್ತೆ. ಕೆಲಸ ಬಿಡೋದೇ 8:30ಗೆ. ಸೊ 11 to 8:30ವರೆಗೂ ಕೆಲಸ ಮಾಡಲೇಬೇಕು ಕಂಪಲ್ಸರಿ. ಹಾಗಾಗಿ ನಾನು 8:30, 8:45 ಆಗುತ್ತೆ ಒಂದೊಂದು ಸಲ. ಆಮೇಲೆ 9 o'clock ಆಗುತ್ತೆ, 9:30 ಆಗುತ್ತೆ. ಟೈಮಿಂಗ್ಸೇ ಇರಲ್ಲ ಒಂದೊಂದು ಸಲ. ಸೊ ಆ ಥರ ಟೈಮಿಂಗ್ಸಿಗೆ ಬರ್ತಾಯಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ನಾನು ಮಕ್ಕಳನ್ನ ನಮ್ಮ ಅತ್ತೆ ಮನೆಗೆ ಕಳಿಸ್ತಾ ಇರೋದು. ಯಾಕೆಂದರೆ ಇಲ್ಲಿ ಅಷ್ಟೊತ್ತವರೆಗೂ ಯಾರೂ ಕೂಡ ಇರಲ್ವಲ್ಲ. ಅಟ್ಲೀಸ್ಟ್ ಅಲ್ಲಿದ್ದರೆ ಸ್ವಲ್ಪ ನನಗೆ ಧೈರ್ಯ ಇರುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಅಲ್ಲಿ ಕಳಿಸ್ತಾ ಇದ್ದೀನಿ. ಸೊ ಗೈಸ್, ಇವಾಗ ನಾನು ರೈಸ್ ಮಾಡಿದ್ದೀನಿ, ಸ್ವಲ್ಪ ಸಾಂಬಾರಿದೆ, ಗೊಜ್ಜಿದೆ. ಅದಕ್ಕೆ ಇವಾಗ ಹಪ್ಪಳ ಕರ್ಕೊಂಡ್ರೆ ಊಟ, ಇವತ್ತಿನ ಊಟ ಮುಗಿಯುತ್ತೆ. ಇನ್ನು ನಾಳಿಕೇನಿದ್ರು ನೋಡ್ಕೊಬೇಕಾಗುತ್ತೆ. ಓಕೆ ಗೈಸ್, ಊಟ ಮಾಡಾದ್ಮೇಲೆ ಸಿಗ್ತೀನಿ, ಓಕೆನಾ. ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತವೆ ನೋಡು. ದಿನ ಮೊಲ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಮಗೆ ಮಲಿಕೊಳ್ಳೋದು ಇಷ್ಟ. ಸೊ ಇವತ್ತು ನೋಡಿ ಮಕ್ಕಳನ್ನ ಕರ್ಕೊಬಂದು ಮಲಗಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಮುದ್ದಾಗಿ ಮಲಿಕೊಂಡಿದ್ದಾವೆ ಮಕ್ಕಳುಗಳು ಅಂತ. ಸ್ವಲ್ಪ ಮಾತಾಡಿದ್ರೆ ಸಾಕು ಎದ್ಬಿಡ್ತಾಯಿದ್ರು. ನಿಧಾನಕ್ಕೆ ತಟ್ಟಿ ಮಲಗಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು.
ತುಂಬ ಖುಷಿ ಆಗುತ್ತೆ. ಈ ಥರ ಮೊಲ ಮರಿಗಳನ್ನ ನೋಡಿ ಮತ್ತು ಆನಂದಿಸ್ಕೊಂಡು ನನಗೆ ನೋಡಿದ ತಕ್ಷಣ ಒಂಥರ ಖುಷಿ ಆಗ್ತಾಯಿತ್ತು. ಎಷ್ಟು ಸುಮ್ಮನೆ ಹಿಂಗೆ ಸವರಿದ್ರೆ ಸಾಕು ನಿದ್ದೆ ಮಾಡ್ತಾ ಇದ್ದಾವೆ ಮಕ್ಕಳು, ಮತ್ತು ಒಂಚೂರು ಮಾತಾಡಿದ್ರೆ ಸಾಕು ಎದ್ಬಿಡ್ತವೆ. ಅದಕ್ಕೋಸ್ಕರ ಮಾತಾಡ್ದಂಗೆ ನಾವು ಹಾಗೆ ನಿಧಾನಕ್ಕೆ ಮಲಗಿಸ್ತಾ ಇದ್ದಾರೆ. ಅದಂತೂ ಎಮ್ಮೆ ತಿಮ್ಮಣ್ಣ ಈ ಕಡೆದು ಫಸ್ಟ್ ಒನ್ನು, ಅದು ಏನು ಅಲ್ಲಾಡ್ತಾನೂ ಇಲ್ಲ, ಏನೂ ಇಲ್ಲ. ಅಯ್ಯೋ ದೇವ್ರೆ, ಅದು ನೋಡು, ಟಚ್ ಮಾಡು, ಏನು ಮಾಡು, ಚೆನ್ನಾಗಿ ನಿದ್ದೆ ಮಾಡು ಅಷ್ಟೇ. ಅದು ನಿನ್ ಗಲಾಟೆ ಮಾಡಿದೆ ಅಂತ ಅಯ್ಯೋ ಬಾಯ ಅಂತೈತೆ. ಏನು ಸೌಂಡ್ ಆಗಂಗಿಲ್ಲ ಇವಕ್ಕೆ. ನಿನ್ನೆಲ್ಲ ಪಚ್ಚಡಲೆ ಕಾಲು ಚಾಚ್ಕೊಂಬೇರೆ ಮನಿಕೋಬೇಕಾ ಪಚ್ಚ. ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಹೊಸಬ್ರು ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.